ಹಾಯ್ ಹಲೋ ನಮಸ್ಕಾರ. ಶಿರಸಿಯ ತೋಟಗಾರಿಕಾ ಇಲಾಖೆ ಕಚೇರಿಯ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನ ಮತ್ತು ಸಾವಯವ ಸಿರಿಧಾನ್ಯ ಮೇಳ ಕಾರ್ಯಕ್ರಮ ನಡೀತಾ ಇದೆ. ಫೆಬ್ರವರಿ 1ರಿಂದ 3 ದಿನಗಳ ಕಾಲ ಈ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮದ ನಿಮಿತ್ತ ಪುಷ್ಪ ರಂಗೋಲಿ ಸ್ಪರ್ಧೆಯನ್ನ ಆಯೋಜಿಸಿದ್ದರು. ಪ್ರತಿಯೊಂದು ರಂಗೋಲಿಯು ತುಂಬಾ ಸುಂದರವಾಗಿತ್ತು. ನೀವು ಈ ವಿಡಿಯೋ ಮೂಲಕ ಅವುಗಳನ್ನೆಲ್ಲ ನೋಡಬಹುದು. ಇಷ್ಟೇ ಅಲ್ಲದೆ ಅಲ್ಲೇ ಪಕ್ಕದಲ್ಲಿ ಹಣ್ಣು ತರಕಾರಿಗಳನ್ನು ಕೂಡ ಪ್ರದರ್ಶನಕ್ಕಿಟ್ಟಿದ್ದರು. ಅಲ್ಲೇ ಇದ್ದ ತರಕಾರಿ ಕೆತ್ತನೆ ಪ್ರದರ್ಶನ ನೋಡುಗರ ಗಮನವನ್ನ ಸೆಳೆಯುತ್ತಿತ್ತು. ನಮ್ಮ ಸಸಿ ನಿಮ್ಮ ಮನೆ ಅಂಗಳದಲ್ಲಿ ಎನ್ನುವ ಪರಿಕಲ್ಪನೆಯಡಿಯಲ್ಲಿ ಇಲಾಖೆಯ ವತಿಯಿಂದ ಸಸ್ಯ ಸಾಮಗ್ರಿಗಳ ಮಾರಾಟ ಕೂಡ ನಡೆಯುತ್ತಿದ್ದು, ಇದು ಸಸ್ಯ ಪ್ರೇಮಿಗಳ ಫೇವರಿಟ್ ಸ್ಪಾಟ್ ಆಗಿತ್ತು. ವಿವಿಧ ಸೆಲ್ಫಿ ಪಾಯಿಂಟ್ಗಳು ಫೋಟೋ ಪ್ರಿಯರನ್ನ ಆಕರ್ಷಿಸುತ್ತಿತ್ತು. ಎರಡು 2025ರ ವಿಶ್ವಕಪ್ ಗೆದ್ದ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಮಾದರಿ ಎಲ್ಲರ ಗಮನವನ್ನ ಸೆಳೆಯುತ್ತಿತ್ತು. ತೋಟಗಾರಿಕಾ ಬೆಳೆಗಳ ಪ್ರದರ್ಶನ ಕೂಡ ಇತ್ತು. ಇದರೊಂದಿಗೆ ವಿವಿಧ ಇಲಾಖಾ ಯೋಜನೆಗಳ ಮಾಹಿತಿ, ವಿವಿಧ ಬೆಳೆಗಳ ಕುರಿತು ಮಾಹಿತಿ ನೀಡುವ ಮಳಿಗೆಗಳನ್ನ ನಾವು ಇಲ್ಲಿ ನೋಡಬಹುದು. ಇಲ್ಲಿ ಬಿಡಿಸಿದ್ದ ಕಾಫಿ ಬೀಜದ ರಂಗೋಲಿ ತುಂಬಾ ಸುಂದರವಾಗಿತ್ತು. ಪದ್ಮಶ್ರೀ ಪುರಸ್ಕೃತ ದಿವಂಗತ ಸಾಲುಮರದ ತಿಮ್ಮಕ್ಕನವರ ರಂಗೋಲಿ ಎಲ್ಲರ ಗಮನವನ್ನ ಸೆಳೆಯುತ್ತಿತ್ತು. ಕಾಳುಮೆಣಸಿನ ರಾಣಿ ಚೆನ್ನಭೈರಾದೇವಿರವರ ರಂಗೋಲಿ, ಕಾಳುಮೆಣಸಿನ ಸ್ಥಳೀಯ ತಳಿಗಳ ಪ್ರದರ್ಶನ, ಕಾಳುಮೆಣಸು ಬಳಸಿ ತಯಾರಿಸಿದ ಆರತಿ ತಟ್ಟೆ ಸ್ಪರ್ಧೆ, ಕಾಳುಮೆಣಸಿನಿಂದ ತಯಾರಿಸಿದ ಖಾದ್ಯಗಳ ಸ್ಪರ್ಧೆ ಇವೆಲ್ಲ ಈ ಬಾರಿಯ ವಿಶೇಷವಾಗಿತ್ತು.
ಕಲಾಕೃತಿಗಳಾದ ಆಪರೇಷನ್ ಸಿಂಧೂರ ಬಿಂಬಿಸುವ ರಫೇಲ್ ಮಾದರಿ, S-400 ಮಾದರಿ, ಬ್ರಹ್ಮೋಸ್ ಕ್ಷಿಪಣಿ ಮಾದರಿ ನಮ್ಮ ಸೈನ್ಯದ ಸಾಹಸವನ್ನ ನೆನಪಿಸುವಂತಿದೆ. ಇವೆಲ್ಲವುಗಳೊಂದಿಗೆ ವಿವಿಧ ಸಸ್ಯಗಳು, ತರಕಾರಿ ಹೂವಿನ ಬೀಜಗಳು, ಕೃಷಿ ಸಂಬಂಧಿತ ವಸ್ತುಗಳು, ಕ್ರಾಫ್ಟ್ ಐಟಮ್ಸ್ಗಳು, ವಿವಿಧ ಬಗೆಯ ತಿಂಡಿ ತಿನಿಸುಗಳ ಮಳಿಗೆಗಳು ಬರುವ ಜನರನ್ನ ಆಕರ್ಷಿಸುತ್ತಿತ್ತು. ಸಂಜೆಯ ಸಮಯದಲ್ಲಂತೂ ತುಂಬಾನೇ ರಶ್ ಆಗಿತ್ತು. ಸಿರಿಧಾನ್ಯ, ಸಾವಯವ ಮಳಿಗೆಗಳು, ಸಿರಿಧಾನ್ಯದಿಂದ ಮಾಡಿದ ಎತ್ತು, ರಂಗೋಲಿ ಜನರ ಗಮನವನ್ನು ಸೆಳೆಯುವಂತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಬಾರಿಯ ಶಿರಸಿಯ ಪುಷ್ಪ ಮೇಳ ಹೇಗಿತ್ತು ಅಂತ ಈ ವಿಡಿಯೋ ಮೂಲಕ ತೋರಿಸಿದ್ದೀವಿ. ಸದ್ಯಕ್ಕೆ ವಿಡಿಯೋನ ಮುಗಿಸ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೀವೇನಾದ್ರೂ ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.